ಇನ್ನು ಕಲಬುರಗಿಯಲ್ಲಿರೋದು ಜೈಲಾ ಅಥವಾ ರೆಸಾರ್ಟಾ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಜೈಲಿಗೆ ಬೀಡಿ ಸಿಗರೇಟು ಎಸಲಿಕ್ಕೆ ಬಂದಂತಹ ಮೂವರನ್ನ ಈಗ ಸೆರೆ ಹಿಡಿದಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲೊಳಗೆ ಆ ಬೀಡಿ ಸಿಗರೇಟು ಎಸಲಿಕ್ಕೆ ಯತ್ನ ಕೂಡ ನಡೆದಿದೆ. ಹೆಸರಿಗೆ ಮಾತ್ರ ಅದು ಸೆಂಟ್ರಲ್ ಜೈಲು. ನೀವು ಹೊರಗಡೆಯಿಂದ ಏನು ಬೇಕಾದರೂ ಎಸಿಬೋದು ಅಂದ್ರೆ ಅದನ್ನು ಯಾವ ರೀತಿಯಾಗಿ ಜೈಲು ಅಂತ ಕನ್ಸಿಡರ್ ಮಾಡಲಿಕ್ಕಾಗುತ್ತೆ? ಕಲಬುರಗಿ ಸೆಂಟ್ರಲ್ ಜೈಲು ಒಳಗಡೆ ಪಿಂಟು, ಅನಿಲ್, ವಿಜಯ್, ಜಾಧವ್ ಈಗ ಬಂಧಿತ ಆರೋಪಿಗಳು. ಮೂವರು ಕಿಡಿಗೇಡಿಗಳನ್ನು ಈಗ ಜೈಲು ಭದ್ರತಾ ಪಡೆ ಈಗ ಬಂಧಿಸಿದ್ದಾರೆ. ಜೈಲು ಕಾಂಪೌಂಡ್ ಮೇಲಿಂದ ಎಸಿತಾ ಇದ್ದಾಗ ಲಾಕ್ ಆಗಿದ್ದಾರೆ. ಫರಹತ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪರಪ್ಪನ ಅಗ್ರಹಾರ ಜೈಲಲ್ಲೂ ಕೂಡ ಅದೇ ರೀತಿ ಆಯಿತು. ಸಮಾಜಘಾತಕರು, ರೌಡಿಗಳು, ಮತ್ತೊಂದು ಕಡೆ ಉಗ್ರರು ಎಲ್ಲರೂ ಕೂಡ ಆರಾಮಲ್ಲಿ ಮೊಬೈಲ್ ಬಳಸ್ತಾ ಇದ್ರು. ಅವ್ರಿಗೇನು ಬೇಕು ಎಲ್ಲವೂ ಕೂಡ ಕಿಚನ್ ರೆಡಿ ಮಾಡ್ಕೊಂಡಿದ್ರು. ಎಲ್ಲ ಕಿಚನ್ ಸೆಟಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಈ ಹಳೆ ರೌಡಿಗಳು. ಅವ್ರಿಗೆ ಗೊತ್ತಿರ್ತದೆ ನಾವು 16 ವರ್ಷ ಇಲ್ಲೇ ಫಿಕ್ಸ್, ನಾವು ಆದಷ್ಟು ನಾವು ಎಲ್ಲ ರೆಸಾರ್ಟ್ ಥರ ನಾವು ಮಾರ್ಪಾಡು ಮಾಡ್ಕೊಳ್ಳೋಣ ಜೈಲಿನಂತ ಎಲ್ಲ ಸೆಟಪ್ ಮಾಡ್ಕೊಂಡಿರ್ತಾರೆ. ಪರಪ್ಪನ ಅಗ್ರಹಾರದ ಆ ಒಂದು ವಿಚಾರಗಳು ಎಲ್ಲ ಕಡೆಗೆ ವೈರಲ್ ಆಗಿಬಿಟ್ಟಿದೆ. ಮತ್ತೊಂದು ಕಡೆ ಜೈಲಾಧಿಕಾರಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೇಮಕ ಮಾಡಿದರೂ ಕೂಡ ಇದು ನಿಲ್ತಾ ಇಲ್ಲ. ಪರಪ್ಪನ ಅಗ್ರಹಾರದ ಬೆನ್ನಲ್ಲೇ ಈಗ ನೋಡಿ ಇಲ್ಲೂ ಕೂಡ ಅದೇ ಪರಿಸ್ಥಿತಿ. ಕಲಬುರಗಿಯ ಕಾರಾಗೃಹ, ಕೇಂದ್ರ ಕಾರಾಗೃಹ, ಹೆಸರಿಗೆ ಮಾತ್ರ ಕೇಂದ್ರ ಕಾರಾಗೃಹ. ನೀವು ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಬೀಡಿ ಸಿಗರೇಟು ಅಥವಾ ಮಾದಕ ವಸ್ತುಗಳನ್ನು ಎಸೆದ್ರೆ ಅದು ಆರಾಮಲ್ಲೇ ಒಬ್ಬ ಜೈಲು ಒಳಗಿರುವಂತಹ ಕೈದಿಗೆ ಸಿಗ್ತದೆ ಅಂದರೆ ಇದನ್ನು ಯಾವ ರೀತಿಯಾಗಿ ಜೈಲು ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ?